ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 9ನೇ ಅಧ್ಯಾಯವಾಗಿರುವ ರಾಜವಿದ್ಯಾ ರಾಜಗುಹ್ಯ ಯೋಗದ 2ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಇದು ರಾಜವಿದ್ಯೆ. ಇದು ಗೂಢವಾಗಿರುವುದಕ್ಕೆಲ್ಲ ರಾಜ. ಈ ವಿದ್ಯೆ ಪವಿತ್ರವಾಗಿರುವಂಥದ್ದು, ಪ್ರತ್ಯಕ್ಷವಾಗಿ ಅನುಭವಕ್ಕೆ ಯೋಗ್ಯವಾಗಿರುವಂಥದ್ದು, ಧರ್ಮದಿಂದ ಕೂಡಿರುವಂಥದ್ದು, ಆಚರಿಸುವುದಕ್ಕೆ ಸುಲಭವಾಗಿಯೂ ಮತ್ತು ಇದು ಅವಿನಾಶಿಯಾದದ್ದು ಎಂಬ ಅಂಶವನ್ನು ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ. ಆ ಮೂಲಕ ಈ ಒಂದು ವಿದ್ಯೆಯ ಮಹತ್ವವನ್ನು ಮತ್ತು ಅದರ ಒಂದು ಪ್ರಾಮುಖ್ಯತೆಯನ್ನು ತಿಳಿಸ್ತಾ ಇದ್ದಾನೆ. ಈಗ ಯಾವುದೇ ಒಂದು ವಸ್ತುವಾಗಲಿ ಅಥವಾ ಯಾವುದೇ ಒಂದು ವಿಷಯವಾಗಲಿ, ಇದು ತುಂಬ ಪ್ರಮುಖವಾದದ್ದು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಇದನ್ನು ತುಂಬ ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಅಥವಾ ಇದು ತುಂಬ ಸೂಕ್ಷ್ಮವಾಗಿರುವಂಥ ವಸ್ತು, ಇದು ತುಂಬ ಬೆಲೆ ಉಳ್ಳಂತಹ ವಸ್ತು, ಇದು ಭಾಳ ಗುಣವುಳ್ಳಂತಹ ವಸ್ತು, ಇದನ್ನು ನಾವು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಬೇಕು ಅಂಥೇಳಿ ಅಂದಾಗ ನಾವು ಅದ್ರ ಬಗ್ಗೆ ಗಮನ ಹೆಚ್ಚು ಹರಿಸ್ತೀವಿ. ಹಾಗಾಗಿ ಕೃಷ್ಣ ಕೂಡ ಈ ರಾಜವಿದ್ಯೆಯನ್ನು ನೀಡುವುದಕ್ಕೆ ಮೊದಲು ಅದರ ಪ್ರಾಮುಖ್ಯತೆಯನ್ನು ತಿಳಿಸ್ತಾ ಇದ್ದಾನೆ. ಇದು ತುಂಬ ಪ್ರಮುಖವಾದದ್ದಪ್ಪ, ತುಂಬ ಸೂಕ್ಷ್ಮವಾದದ್ದು, ವಿದ್ಯೆಗಳಲ್ಲೇ ಅಧಿಪತಿಯ ರಾಜ ವಿದ್ಯೆ ಇದು, ಜೊತೆಗೆ ತುಂಬ ಪವಿತ್ರವಾಗಿರುವಂಥದ್ದು ಅಂತೆಲ್ಲ ಹೇಳ್ತಾ ಇದ್ದಾನೆ. ಇದು ವಿದ್ಯೆಗಳಲ್ಲಿ ರಾಜ, ಉಳಿದ ವಿದ್ಯೆಗಳೆಲ್ಲ ಅಲ್ಪ ಮಾತ್ರ. ಹಾಗಾಗಿ ಈ ಪ್ರಪಂಚದ ಚೂರು ಪಾರು ವಸ್ತುಗಳನ್ನು ತಿಳಿದುಕೊಳ್ಳುವುದು, ವಸ್ತು ಯಾವುದರಿಂದ ಆಗಿದೆ, ಶಕ್ತಿ ಯಾವುದರಿಂದ ಆಗಿದೆ, ವಸ್ತುವಿಗೂ ಶಕ್ತಿಗೂ ಇರುವ ಸಂಬಂಧಗಳೇನು ಮುಂತಾದವುಗಳನ್ನು ಅರಿಯಲೆತ್ನಿಸುವುದು ಒಂದು ಭೌತಿಕ ವಿದ್ಯೆ. ಉಳಿದವುಗಳಾದರೋ ಮಾನವ, ಅವನ ಸಮಾಜ, ಅವನ ನೀತಿ, ಅವನ ಇತಿಹಾಸ, ಅವನ ಮನಸ್ಸು ಮುಂತಾದವುಗಳನ್ನೇ ಕುರಿತು ಹೇಳುತ್ತಿದ್ದಂಥದ್ದು. ಆದರೆ ಆಧ್ಯಾತ್ಮವಾದರೂ ಇವುಗಳೆಲ್ಲವನ್ನೂ ಮೀರಿ ಇರುವಂಥದ್ದು. ಇದೇ ಪರಾವಿದ್ಯೆ ಅಂತ. ಉಳಿದವುಗಳೆಲ್ಲ ಅಪರಾವಿದ್ಯೆ ಅಂತ. ಯಾವಾಗ ಆಧ್ಯಾತ್ಮ ವಿದ್ಯೆಯ ಮೂಲಕ ಒಬ್ಬ ಪರಮಾತ್ಮನನ್ನು ಅರಿಯುತ್ತಾನೋ ಅವನು ಎಲ್ಲವನ್ನೂ ತಿಳಿದುಕೊಂಡ ಹಾಗೆ. ಇನ್ನು ಅವನಿಗೆ ತಿಳಿದುಕೊಳ್ಳಬೇಕಾಗಿರುವಂಥದ್ದು ಏನೂ ಇರುವುದಿಲ್ಲ. ಹಾಗಾಗಿ ಇದು ರಹಸ್ಯವಾಗಿರುವ ವಸ್ತುಗಳಲ್ಲೆಲ್ಲ ರಾಜ ಅಂತಂದರೆ ಶ್ರೇಷ್ಠವಾಗಿರುವಂಥದ್ದು ಅಂತ. ಈ ಪ್ರಪಂಚದಲ್ಲಿ ನಾವು ಎಷ್ಟೋ ಭೌತಿಕ ನಿಯಮಗಳು ನಮಗೆ ಕಾಣದೆ ಪ್ರಕೃತಿಯ ಭಂಡಾರದಲ್ಲಿ ಹುದುಗಿ ಹೋಗಿದೆ. ಕೆಲವು ವೇಳೆ ಅವು ಮನುಷ್ಯನ ಅರಿವಿಗೆ ಬರುತ್ತವೆ, ಅಥವಾ ಮನುಷ್ಯ ಅವನ್ನು ಎಡವುತ್ತಾನೆ, ಹಾಗಾದರೂ ಹೇಳಬಹುದು. ಹಾಗಾಗಿ ಸಮುದ್ರದಲ್ಲಿ ಹಲವಾರು ಅನರ್ಘ್ಯ ವಸ್ತುಗಳ ಜೊತೆಗೆ ನೋಡಲು ಚೆನ್ನಾಗಿರುವ ಮತ್ತು ಬೆಲೆ ಇಲ್ಲದ ಕಪ್ಪೆ ಚಿಪ್ಪುಗಳು ಕೂಡ ಇದ್ದಾವೆ. ಅವು ದಡದ ಮೇಲೆ ಬಿದ್ದಾಗ ಹುಡುಗರು ಆ ಕಪ್ಪೆ ಚಿಪ್ಪುಗಳನ್ನು ಆಯ್ದುಕೊಂಡು ಅವುಗಳ ಆಕಾರ ಮತ್ತು ಬಣ್ಣಕ್ಕೆ ಮರುಳಾಗ್ತಾರೆ. ಆದರೆ ಅನರ್ಘ್ಯವಾದ ಮುತ್ತುರತ್ನಗಳು ಕಡಲಾಳದಲ್ಲಿ ಹುದುಗಿವೆ. ಅದು ಸುಮ್ಮನೆ ತೀರದ ಮೇಲೆ ಬಂದು ಬೀಳೋದಿಲ್ಲ. ಅವನ್ನು ತೆಗೆಯೋದಕ್ಕೆ ನಾವು ಕಷ್ಟಪಟ್ಟು ಮುಳುಗಬೇಕು. ಅದರಂತೆಯೇ ಆಧ್ಯಾತ್ಮಿಕ ಸತ್ಯಗಳು ಜೀವನದ ಅನುಭವದ ಕಡಲಿನ ಆಳದಲ್ಲಿ ಇವೆ.
ನಾವು ಕಷ್ಟಪಟ್ಟು ಸಾಧನೆ ಮಾಡಿದಲ್ಲದೆ ನಮಗೆ ಅವು ದೊರಕೋದಿಲ್ಲ. ಇದರಷ್ಟು ನಮ್ಮನ್ನು ಪವಿತ್ರ ಮಾಡುವುದು ಕೂಡ ಮತ್ತೊಂದಿಲ್ಲ. ಉಳಿದವುಗಳೆಲ್ಲ ನಮ್ಮನ್ನು ತಾತ್ಕಾಲಿಕವಾಗಿ ಮಾತ್ರ ಶುದ್ಧಿ ಮಾಡುತ್ತೆ. ನಾವು ಚೆನ್ನಾಗಿ ಸೋಪ್ ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಕೆಲವು ಕಾಲ ಮಾತ್ರ ನಮ್ಮ ದೇಹ ಶುದ್ಧವಾಗಿರುತ್ತೆ. ಕ್ರಮೇಣ ಬೆವರು ಬಂದು ನಮ್ಮ ದೇಹವನ್ನೆಲ್ಲ ಆವರಿಸಿಬಿಡತ್ತೆ ಆ ಕೊಳಕು. ಯಾವುದಾದ್ರೊಂದು ಒಳ್ಳೆಯ ವಿಷಯವನ್ನು ನಾವು ಕೇಳಿದ್ರೆ ತಾತ್ಕಾಲಿಕವಾಗಿ ಮಾತ್ರ ನಮ್ಮ ಮನಸ್ಸಿನ ಮೇಲೆ ಅದರ ಪ್ರಭಾವ ಇರುತ್ತೆ. ಅನಂತರ ಮನಸ್ಸಿನ ಮೈಲಿಗೆ ಎದ್ದು ಎಲ್ಲ ಒಂದು ಆಲಸ್ಯತನ ಆವರಿಸಿಕೊಂಡು ಬಿಡುತ್ತೆ. ಆದರೆ ಒಮ್ಮೆ ಭಗವದ್ ದರ್ಶನದಿಂದ ಮನುಷ್ಯ ಪವಿತ್ರನಾದರೆ ಅವನು ಇನ್ನು ಮೇಲೆ ಅಜ್ಞಾನಕ್ಕೆ ಸಿಕ್ಕೋದಿಲ್ಲ. ಜನ್ಮ ಜನ್ಮಾಂತರಗಳಿಂದ ಕೂಡಿ ಹಾಕಿಕೊಂಡಿರುವಂತಹ ಅಜ್ಞಾನವೆಲ್ಲ ಒಂದೇ ಸಲ ದಗ್ಧವಾಗಿ ಹೋಗುತ್ತೆ. ಹಾಗಾಗಿ ಇಂಥ ಒಂದು ರಾಜವಿದ್ಯೆಯನ್ನು ಪ್ರತ್ಯಕ್ಷವಾಗಿ ಅನುಭವಿಸಲು ಸಾಧ್ಯವಿದೆ. ಹೇಗೆ ವಿಜ್ಞಾನ ಪ್ರಪಂಚದಲ್ಲಿ ಪ್ರಯೋಗಶಾಲೆಗೆ ಹೋಗಿ ಕೆಲವು ಪ್ರಯೋಗಗಳನ್ನು ಮಾಡಿದರೆ ನಮಗೆ ಕೆಲವು ಅನುಭವಗಳು ಎದುರಿಗೆ ಆಗುತ್ತವೆಯೋ, ಹಾಗೆಯೇ ಇಲ್ಲಿಯೂ ಕೂಡ ನಾವು ಸರಿಯಾಗಿ ಅನುಷ್ಠಾನ ಮಾಡಿದರೆ ಆಂತರಿಕ ಅನುಭವ ಆಗುತ್ತೆ. ಅನುಭವಕ್ಕೆ ಕಷ್ಟಪಡಬೇಕು. ಸುಮ್ಮನೆ ಅನುಭವ ಆಗಬೇಕು ಅಂತ ಇಚ್ಛಿಸಿದ್ರೆ ಸಾಲೋದಿಲ್ಲ. ಕಟ್ಟಿಗೆಯಲ್ಲಿ ಬೆಂಕಿ ಇದೆ ಎಂದು ನಮಗೆ ಗೊತ್ತಿದೆ. ಸುಮ್ಮನೆ ಬೆಂಕಿ ಇದೆ ಅಂತ ಹೇಳ್ತಾ ಕೂತ್ರೆ ಅಲ್ಲಿ ಬೆಂಕಿ ಆಗೋದಿಲ್ಲ. ಅದಕ್ಕೆ ಬೆಂಕಿಯನ್ನು ತಗಲಿಸಬೇಕು. ಆಗಲೇ ಒಳಗೆ ಸುಪ್ತವಾಗಿರುವಂಥ ಬೆಂಕಿ ಉರಿಯುತ್ತಾ ಧಗಿಸಿ ಮೇಲೇಳುತ್ತೆ. ಹಾಗಾಗಿ ಹಲವು ವಿಧವಾದ ಪರೋಪಕಾರಗಳನ್ನು ಮಾಡಿ ನಾವು ಸಂಪಾದಿಸುವಂಥ ಧರ್ಮ ಅಲ್ಪವಾದದ್ದು. ಆದರೆ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಸಾಧನೆ ಮಾಡಿ ಪಡೆಯುವ ಅನುಭವದಿಂದ ಕೃತಕೃತ್ಯರಾಗಿ ಹೋಗುತ್ತೇವೆ. ಅದನ್ನು ಅನುಷ್ಠಾನ ಮಾಡುವುದು ಸುಲಭ ಅಂತೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಸುಲಭ ಎಂದರೆ ಏನು ಪ್ರಯತ್ನವಿಲ್ಲದೆ ಅದು ಸಿಕ್ಕುವುದು ಎಂದಲ್ಲ. ಜೀವನದಲ್ಲಿ ಯಾವುದು ಬೇಕಾದರೂ ನಾವು ಕಷ್ಟಪಡಬೇಕು. ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಪಾಸು ಮಾಡಬೇಕಾದ್ರೆ ಚೆನ್ನಾಗಿ ಕಷ್ಟಪಟ್ಟು ಓದಬೇಕು. ಸಂಗೀತ ಕಲಿಬೇಕಾದ್ರೆ ವರ್ಷಾನುಗಟ್ಟಲೆ ಚಳಿಗಾಲವೆನ್ನದೆ ಬಿಸಿಲುಗಾಲವೆನ್ನದೆ ಅಭ್ಯಾಸ ಮಾಡ್ತಿರ್ಬೇಕು. ಏನಿಲ್ಲ, ಒಬ್ಬ ದೊಡ್ಡ ಪೈಲ್ವಾನ್ ಆಗಬೇಕಾದ್ರೂ ಕೂಡ ಹಲವು ವರ್ಷಗಳು ನಾವು ಅಭ್ಯಾಸ ಮಾಡಬೇಕು. ಬರೀ ಹೊಟ್ಟೆಪಾಡಿಗೆ ಇಷ್ಟೊಂದು ಕಷ್ಟಪಡಬೇಕು ನಾವು ಜೀವನದಲ್ಲಿ. ಇದರೊಂದಿಗೆ ಹೋಲಿಸಿ ನೋಡಿದರೆ ದೇವರನ್ನು ಪಡೆಯುವುದು ಸುಲಭ. ಪ್ರಾಪಂಚಿಕ ವಸ್ತುಗಳನ್ನು ಪಡೆಯುವುದಕ್ಕೆ ಎಷ್ಟು ಕಷ್ಟಪಡ್ತೇವೆಯೋ, ಅಲ್ಲಿ ಎಷ್ಟು ಛಲವನ್ನು ನಾವು ವ್ಯಕ್ತಪಡಿಸ್ತೇವೆಯೋ ಅಷ್ಟನ್ನು ವ್ಯಕ್ತಪಡಿಸಿದ್ರೂ ಸಾಕು ನಾವು ದೇವರ ಕಡೆಗೆ. ಆಗ ಸಾಂಸಾರಿಕ ವಸ್ತುಗಳನ್ನು ಪಡೆಯಲು ನಾವು ಎಷ್ಟಾದರೂ ಕಷ್ಟಪಡ್ತೇವೆ. ಅಲ್ಲಿ ಎಷ್ಟು ನಿರಾಶೆ ಆದರೂ ಕೂಡ ನಾವು ಆಸೆಗಳನ್ನು ಮಾತ್ರ ಬಿಡೋದಿಲ್ಲ. ಎಷ್ಟು ಸಲ ಈ ಸಮಾಜದಿಂದ ಕುಟುಕಿಸಿಕೊಂಡ್ರೂ ಕೂಡ ಪುನಃ ಅಲ್ಲೇ ಹೋಗಿ ಕುಟುಕಿಸಿಕೊಳ್ಳಲು ನಾವು ಸಿದ್ಧವಾಗಿರ್ತೇವೆ. ಎಷ್ಟು ಒದೆ ತಿಂದರೂ ಕೂಡ ಪುನಃ ಅಂಥ ಒದೆಗಳನ್ನು ತಿನ್ನಿಸ್ಕೊಳ್ಳಿಕ್ಕೆ ಸಿದ್ಧವಾಗಿರ್ತೇವೆ. ಇದಕ್ಕಿಂತ ಜಾಸ್ತಿ ಬೇಕಾಗಿಲ್ಲ ಅಲ್ವಾ ನಾವು ಭಗವಂತನನ್ನು ಸೇರಬೇಕು ಅಂತ ಹೇಳಿ ಇಷ್ಟಪಡೋದ್ರಲ್ಲಿ. ಇಷ್ಟೇ ನಾವು ಬದುಕಿನ ಕಡೆಗೆ ಎಷ್ಟು ಛಲವನ್ನು, ಎಷ್ಟು ಭಂಡತನವನ್ನು ನಾವು ಹರಿಸ್ತೇವೋ ಅಷ್ಟೇ ದೇವರೆಡೆಗೆ ಹರಿಸಿದರೆ ಸಾಕು. ಸುಲಭ ಎಂದರೆ ಅದೇ ಅರ್ಥ. ಹಾಗಾಗಿ ಈ ಅನುಭವ ಅವ್ಯಯವಾದದ್ದು, ಎಂದಿಗೂ ನಾಶವಾಗದ್ದು. ಒಮ್ಮೆ ಅದನ್ನು ಅನುಭವಿಸಿದರೆ ಎಂದೆಂದಿಗೂ ಅದು ನಮ್ಮದಾಗುವುದು. ಇನ್ನು ಮೇಲೆ ಅದು ನಮ್ಮನ್ನು ಎಂದಿಗೂ ಬಿಡುವುದಿಲ್ಲ. ಒಮ್ಮೆ ಹೀನ ಲೋಹ ಸ್ಪರ್ಶ ಶಿಲೆಗೆ ತಾಕಿ ಚಿನ್ನವಾದರೆ ಅದು ತಿಪ್ಪೆಯಲ್ಲೇ ಬಿದ್ದಿರಲಿ, ನಡು ರಸ್ತೆಯಲ್ಲೇ ಬಿದ್ದಿರಲಿ, ಸಂದೂಕದಲ್ಲಿಟ್ಟು ಬೀಗ ಹಾಕಿರಲಿ, ಅದು ಎಂದೆಂದಿಗೂ ಕೂಡ ಚಿನ್ನವಾಗಿಯೇ ಉಳಿಯುತ್ತೆ. ಒಮ್ಮೆ ಆ ಅನುಭವ ಬಂದರೆ, ಆ ಆಧ್ಯಾತ್ಮದ ಅನುಭವಕ್ಕೆ ನಾವು ದಕ್ಕಿಸಿಕೊಂಡ್ರೆ ನಾವು ಹಿಂದಿನ ಮನುಷ್ಯರಾಗುವುದಿಲ್ಲ, ಹೊಸ ಮನುಷ್ಯರಾಗಿ ಬದಲಾಗ್ತೇವೆ. ಅದಕ್ಕೆ ಈ ಶ್ಲೋಕಕ್ಕದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ನೀರ ಹಾಯಿಸಿ ಹೊಲಕ್ಕೆ ಚೆಲ್ಲಿ ಗೊಬ್ಬರ ಅಲ್ಲಿ, ನೀರ ಹಾಯಿಸಿ ಹೊಲಕ್ಕೆ ಚೆಲ್ಲಿ ಗೊಬ್ಬರ ಅಲ್ಲಿ, ಬಿತ್ತದಿರೆ ಬೀಜವನು ಬಂತೇನು ಲಾಭ, ಕಳೆ ಕಿತ್ತು ಕಾಪಾಡು ಆಗ ಕಣಜದ ಕನಸು, ಕಳೆ ಕಿತ್ತು ಕಾಪಾಡು ಆಗ ಕಣಜದ ಕನಸು, ಕೈಕಟ್ಟಿ ಕೂರದಿರು ಮುದ್ದು ರಾಮ, ಕೈಕಟ್ಟಿ ಕೂರದಿರು
ಮುದ್ದು ರಾಮ. ಹಾಗಾಗಿ ನಾವು ಬೀಜವನ್ನು ಬಿತ್ತಿ ನೀರನ್ನು ಹಾಯಿಸಿ ಗೊಬ್ಬರವನ್ನು ಹಾಕಿ ಕಳಕಿತ್ತು ಕಾಪಾಡಿ ನಂತರ ಕಣಜದ ಕನಸನ್ನು ಕಾಣಬೇಕು. ಹಾಗೆ ಇಲ್ಲಿಯೂ ಕೂಡ ಭಕ್ತಿ ಎಂಬ ಬೀಜವನ್ನು ಬಿತ್ತಿ ಅದಕ್ಕೆ ಶ್ರದ್ಧೆ ಎಂಬ ಗೊಬ್ಬರವನ್ನು ಹಾಕಿ ಅದಕ್ಕೆ ಸದಾಕಾಲ ಸಮರ್ಪಣೆ ಎಂಬ ನೀರನ್ನು ಹಾಯಿಸುವ ಮೂಲಕ ಆ ಭಗವಂತನ ಫಲವನ್ನು ಕಣಜವನ್ನು ಕನಸು ಕಾಣೋಣ. ಕೈಕಟ್ಟಿ ಕೂರದೆ ಅತ್ತ ಕಡೆ ನಾವು ಶ್ರದ್ಧೆಯಿಂದ ಗಮನ ಹರಿಸೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.